Hello all, welcome to Creative IAS Academy. This is Lohit Kumar R here. ನೋಡಿ PSA 402 ಪರೀಕ್ಷೆ ಕುರಿತಾಗಿ ಪೇಪರ್ 2 ಪ್ರಶ್ನೆ ಪತ್ರಿಕೆಯನ್ನು ಈ ಹಿಂದಿನ ಸರಣಿಯಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತಿದ್ವಿ. ಸೊ ಅದರ ಮುಂದುವರಿದ ಭಾಗವನ್ನು ಇಲ್ಲಿ ನೋಡ್ಕೊಳ್ತಾ ಹೋಗೋಣ. 2024ರ ಮಲಬಾರ್ ಮೇರಿಟೈಮ್ ಸಮರಾಭ್ಯಾಸವನ್ನು ಭಾರತದ ವಿಶಾಖಪಟ್ಟಣದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಈ ಸಮರಾಭ್ಯಾಸದಲ್ಲಿ ಭಾರತ, ಅಬ್ಸಲ್ಯೂಟ್ಲಿ ನಿಮಗೆ ಗೊತ್ತಿದೆ, ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್ ದೇಶಗಳು 1992ರಿಂದನೂ ಕೂಡ ಈ ಮಲಬಾರ್ ಎಕ್ಸಸೈಸನ್ನು ಮಾಡಲಾಗ್ತಾ ಇದೆ, ಆಯೋಜನೆ ಮಾಡಲಾಗ್ತಿದೆ. ಇದರಿಂದ ಹುಟ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದರೆ ಕ್ವಾಡ್ ಸಂಸ್ಥೆ ಅಂತ ಕೂಡ ಕರಿತೀವಿ. ಇದನ್ನು ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತಲೂ ಕೂಡ ಕರಿತೀವಿ. ಇದಕ್ಕೆ ಸದಸ್ಯತ್ವವನ್ನು ಹೊಂದಿರತಕ್ಕಂಥ 4 ರಾಷ್ಟ್ರಗಳು ಭಾರತ, ಅಮೇರಿಕಾ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು. ಇದರ ಒಂದು ಸ್ಥಾಪನೆಯನ್ನು ಮಾಡೋದಕ್ಕೆ ಶಿಂಜೋ ಅಬೆ ಅಂತಕ್ಕಂಥ ಜಪಾನ್ನ ಒಬ್ಬ ಪ್ರಧಾನಮಂತ್ರಿಯವರು ತುಂಬಾ ಹೆಚ್ಚು ಶ್ರಮವನ್ನು ಹಾಕಿದ್ದಾರೆ. ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಗಮನಿಸಿ. ಅಸ್ಸಾಂ ರಾಜ್ಯದ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾರವರು 2026ರೊಳಗೆ ಬಾಲ್ಯ ವಿವಾಹ, ಚೈಲ್ಡ್ ಮ್ಯಾರೇಜ್ ಅಂತ ಏನು ಕರಿತೀವಲ್ಲ, ಇವುಗಳನ್ನು 2026ರ ಒಳಗೆ ಕಂಪ್ಲೀಟಾಗಿ ಎರಾಡಿಕೇಷನ್ ಮಾಡಬೇಕು ಅನ್ನೋ ಗುರಿಯನ್ನು ಹಾಕಿಕೊಳ್ಳಲಾಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ. ಇದು ಮುಖ್ಯಮಂತ್ರಿ ನಿಜುತ್ ಮೊಯ್ಸ್ ಯೋಜನೆ ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ಜಾರಿ ಮಾಡಲಾಗಿರುವಂಥದ್ದು. ಕಾರಣ ಏನು ಅಂದರೆ ಹೆಣ್ಣು ಮಕ್ಕಳ ಏರ್ ಎಜುಕೇಷನಿಗೋಸ್ಕರ ಅಂದರೆ ಉನ್ನತ ಶಿಕ್ಷಣಗೋಸ್ಕರ ಅವರಿಗೆ ಮುಖ್ಯಮಂತ್ರಿ ನಿಜುತ್ ಮೊಯ್ನಮ್ ಯೋಜನೆ ಅಡಿಯಲ್ಲಿ ಹೆಚ್ಚು ಅವರಿಗೆ ಹಣವನ್ನು ನೀಡಲಾಗ್ತಾ ಹೋಗುತ್ತೆ ಸರ್ಕಾರದಿಂದ. ಆದುದರಿಂದ ಅಸ್ಸಾಂ ರಾಜ್ಯ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನ ಕುರಿತಾಗಿ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಆರಿಸಿರಿ ಅಂತ ಹೇಳಿದೆ. ಸೊ ಇಲ್ಲಿ 4 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಇದೆ. ಮೋಯಾರ್ ನದಿಯು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ದಕ್ಷಿಣ ಭಾಗದ ಮೂಲಕ ಹರಿದು ಹೋಗುತ್ತದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು BR ಹಿಲ್ಸ್ ಅಂದರೆ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರೀತೇವೆ. ಸತ್ಯಮಂಗಲ ಅರಣ್ಯವನ್ನು ಜೋಡಿಸುವ ಆನೆಗಳಿಗಾಗಿನ ವನ್ಯಜೀವಿ ಕಾರಿಡಾರ್ನ ಭಾಗವಾಗಿದೆ ಅಂತೇಳಿದೆ. ನೋಡಿ, 2 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ವೈಶಿಷ್ಟ್ಯವೆಂದರೆ ಇದು ಕಪ್ಪು ಚಿರತೆ ಬ್ಲ್ಯಾಕ್ ಪ್ಯಾಂಥರ್ ಆವಾಸ ಸ್ಥಾನವಾಗಿರುವ ಏಷ್ಯಾದ ಏಕೈಕ ತಾಣವಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇಲ್ಲಿ 4 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಂಡಾಗ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡಿದಾಗ ಆಪ್ಷನ್ ಎ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ವಿತ್ ದಟ್ ಐಡಿಯಾ ನೀವು ಏನಂತ ಕನ್ಸಿಡರ್ ಮಾಡ್ಬೋದು, 4ನೇ ಸ್ಟೇಟ್ಮೆಂಟ್ ಇದೆ ನೋಡಿ, ದಟ್ ಈಸ್ ದ ರಾಂಗ್ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗತ್ತೆ. ಕಾರಣ ಏನು ಅಂದರೆ ಕಪ್ಪು ಚಿರತೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರೋದಿಲ್ಲ. ಅದರಲ್ಲೂ ಕೂಡ ಕೆಲವೊಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ ನೋಡಿ. ಓನ್ಲಿ ಸೈಟ್ ಅಂತೇಳಿ ಮೆನ್ಷನ್ ಮಾಡಿದಂತಹ ಸಂದರ್ಭದಲ್ಲಿ ತಾವು ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಒಂದು ಬಾರಿ ಗ್ಲಾನ್ಸ್ ಮಾಡಬೇಕಾಗತ್ತೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಯಿತು ಅಂದರೆ ನೀವು ಈಸಿಯಾಗಿ ಈ ಆಪ್ಷನ್ ತೆಗಿಬೋದು, ಈ ಆಪ್ಷನ್ ತೆಗಿಬೋದು, ಈ ಆಪ್ಷನ್ ತೆಗಿಬೋದು. ಆನ್ಸರ್ ಆಪ್ಷನ್ ಎ ಅಂತ ಕನ್ಸಿಡರ್ ಮಾಡ್ಬೋದಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ಕೊಳ್ಳೋಣ. ಈ ಕೆಳಗಂಡ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿದೆ. ಇಲ್ಲಿ ಆಂತರಿಕ ಪದರಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಜಿಯೋಗ್ರಫಿ ರಿಲೇಟೆಡ್ ಆಗಿರ್ತಕ್ಕಂತಹ ಪ್ರಶ್ನೆ ಇದು. ನೋಡಿ, ಒಂದು ವಿಭಾಗದಲ್ಲಿ ಆಂತರಿಕ ಪದರ, ಬಾಹ್ಯ ಪದರ, ಭೂಗರ್ಭ ಪದರ ಜೊತೆಗೆ ಮೇಲ್ಪದರ ಅಂತ ಹೇಳಿದೆ. ಕ್ರಸ್ಟ್ ಅಂದ ತಕ್ಷಣ ನೀವು ಒಂದು ಭೂಪ್ರದೇಶದ ಒಂದು ಭಾಗವನ್ನು ನೋಡ್ಕೊಂಡಾಗ ಈ ಮೇಲ್ಪ್ರದೇಶದಲ್ಲಿ ಕ್ರಸ್ಟ್ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ಕ್ರಸ್ಟ್ ಮೇಲ್ಭಾಗದಲ್ಲಿದೆ ಅಂದರೆ 5ರಿಂದ 40 ಕಿಲೋಮೀಟ್ರಲ್ಲೇ ಇರುತ್ತೆ. ಸೊ ವಿತ್ ದಟ್ ಐಡಿಯಾ ನೀವು ಎಕ್ಸಾಮ್ ಹಾಲಲ್ಲಿ ಈ ರೀತಿಯಾಗಿರ್ತಕ್ಕಂಥ ಐಡಿಯಾವನ್ನು ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಡಿ ಆಪ್ಷನ್ ಏನಿದೆಯಲ್ಲ, ಇದನ್ನು ನೀವು ಮೊದಲನೇ ಆಪ್ಷನ್ನಿಗೆ ಕನ್ಸಿಡರ್ ಮಾಡ್ಬೋದಲ್ವಾ, ಕನೆಕ್ಟ್ ಮಾಡ್ಕೊಳ್ಬೋದಲ್ವಾ. ಸೊ ಆದುದರಿಂದ ಡಿ ಆಪ್ಷನ್ನಿಗೆ ನಿಮಗೆ ಮೊದಲನೇ ಆಪ್ಷನ್ ಯಾವ್ದು ಇಲ್ವಲ್ಲ ಅದನ್ನು ಈಸಿಯಾಗಿ ತೆಗೆದು ಹಾಕ್ಬಿಡಿ. ಸೊ ವಿತ್ ದಿಸ್ ಐಡಿಯಾ ಆಪ್ಷನ್ ಎ ಇಸ್ ಗನ್. ಸೊ ಇಲ್ಲಿ ನಮಗೆ ಉಳಿದಿರ್ತಕ್ಕಂಥದ್ದು 3 ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟು. ಅದನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಡಯಾಗ್ರಾಮನ್ನು ತೋರಿಸ್ತೀನಿ. ಈ ಡಯಾಗ್ರಾಮ್ ತೋರಿಸ್ಬಿಟ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಬಾರಿ ಈ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಸೊ ದಟ್ ಮೇಲ್ಪದರ ಕ್ರಸ್ಟ್ ಭಾಗಕ್ಕೆ ನಮಗೆ ಆನ್ಸರ್ ಸಿಗ್ತಾ ಇತ್ತು. ಇನ್ನರ್ ಕೋರ್ ಅಂದ ತಕ್ಷಣ ನಮಗೆ ಆಪ್ಷನ್ 3ಕ್ಕೆ ಬರಬೇಕಂದ್ರೆ 2ನೇ ಪಟ್ಟಿಯಲ್ಲಿ ನೀವು ಈಸಿಯಾಗಿ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗತ್ತೆ. ಔಟರ್ ಕೋರ್ ಅಂದ ತಕ್ಷಣ ನಿಮಗೆ 2245 ಅಂತೇಳಿ ಇದೆಯಲ್ಲ, ಇದಕ್ಕೆ ನೀವು ಸರಿ ಮಾಡಬೇಕಾಗತ್ತೆ. ಅವರು ಆ್ಯಕ್ಚುಲಿ ಭೂಮಿಯ ಒಳಗಡೆ ಇರತಕ್ಕಂತಹ ಒಂದು ಪದರದಲ್ಲಿ, ಇಂಟೀರಿಯರ್ ಆಫ್ ದ ಅರ್ಥಲ್ಲಿ ಎಷ್ಟು ಗಾತ್ರವನ್ನು ಹೊಂದಿರತಕ್ಕಂಥ ಪದರಗಳಿದ್ದಾವೆ, ಫಾರ್ ಎಕ್ಸಾಂಪಲ್ ಕ್ರಸ್ಟ್ ಆಗಿರ್ಬೋದು, ಮ್ಯಾಂಟಲ್ ಆಗಿರ್ಬೋದು, ಇನ್ನರ್ ಕೋರ್, ಔಟರ್ ಕೋರ್, ಅಪ್ಪರ್ ಮ್ಯಾಂಟಲ್, ಇನ್ನರ್ ಮ್ಯಾಂಟಲ್, ಇವು ಎಷ್ಟರ ಗಾತ್ರವನ್ನು ಹೊಂದಿದ್ದಾವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇವುಗಳು ವಿಸ್ತಾರ
ಆಕಾರವನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಭೂಗರ್ಭ ಮ್ಯಾಂಟಲ್ ಅಂದ ತಕ್ಷಣ ನೀವು ಡೈರೆಕ್ಟಾಗಿ ಬಂದುಬಿಡಿ 2895. ಬಟ್ ಇವುಗಳಲ್ಲಿ ಡೆನಾಮಿನೇಷನಲ್ಲಿ ಮೊದಲು ಸರಿ ಇರುತ್ತೆ, ಬಟ್ ಈ ಒಂದು ಡೆನಾಮಿನೇಷನಲ್ಲಿ ಸ್ವಲ್ಪ ಡೌಟ್ ಇದೆ. ಅಫಿಷಿಯಲ್ ಆಗಿ ಅವರು ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ಸ್ಗಳನ್ನು ನಾವು ನೋಡಿದಾಗ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಾ ಹೋಗುತ್ತೆ. ಸೊ ವಿತ್ ದಟ್ ಐಡಿಯಾ ಇಲ್ಲಿ ಒಂದು ಸಲ ನೀವು ಡಯಾಗ್ರಾಮನ್ನು ಐಡೆಂಟಿಫೈ ಮಾಡಿದಾಗ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಆದುದರಿಂದ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ ಡಯಾಗ್ರಾಮ್ ದಟ್ ಟು ಇನ್ನು ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಡಯಾಗ್ರಾಮ್ಸ್ಗಳನ್ನು ಸ್ವಲ್ಪ ಹೆಚ್ಚೆಚ್ಚು ವರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕಾನ್ಸೆಪ್ಚುಯಲ್ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲೂ ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಕ್ರಸ್ಟ್ ಅಂದ ತಕ್ಷಣ ನೆನ್ಪಿಟ್ಕೊಳ್ಬೇಕು 5ರಿಂದ 10 ಅಂತ ಕೊಟ್ಟಿದ್ದಾರೆ. ಈ ಡಯಾಗ್ರಾಮಲ್ಲಿ 8ರಿಂದ 40 ಅಂತಲೂ ಕೂಡ ಇದೆ. ಇಲ್ಲ 5ರಿಂದ 10 ಕಿಲೋಮೀಟರ್ ಅಂತಲೂ ಕೂಡ ಇದೆ. ಇವುಗಳು ವೇರಿ ಆಗ್ತಾ ಹೋಗ್ತವೆ. ಬಟ್ ಅದಕ್ಕೆ ಸಿಮಿಲರ್ ಆಗಿರ್ತಕ್ಕಂತಹ ಉತ್ತರವನ್ನು ತಾವೇನು ಮಾಡ್ಕೊಳ್ತಾ ಹೋಗಬೇಕು, ಐಡೆಂಟಿಫೈ ಮಾಡಬೇಕಾಗತ್ತೆ. ಎಸ್, ಈಗ ಬನ್ನಿ, ನಿಮಗೆ ಫಿಸಿಕ್ಸಿಗೆ ಸಂಬಂಧಪಟ್ಟಂತೆ ಒಂದು ತುಂಬ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದಾನೆ. ಸೊ ಸಮತಲ ದರ್ಪಣಗಳಲ್ಲಿ ಪ್ಲೇನ್ ಮಿರರ್ಸ್ಗಳಲ್ಲಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಇಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. 3 ರೀತಿಯಾಗಿರ್ತಕ್ಕಂಥ ಹೇಳಿಕೆ. ಇದರಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು, ತಪ್ಪಾಗಿರ್ತಕ್ಕಂಥದ್ದು ಯಾವುದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ನೋಡಿ, ಸ್ಟೇಟ್ಮೆಂಟ್ 1, ಒಂದು ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನವು ಅಸಮರ್ಪಕ ಪ್ರತಿಫಲನಕ್ಕೆ ಉದಾಹರಣೆಯಾಗಿದೆ. ಇದು ತಪ್ಪು, ಆಬ್ಸಲ್ಯೂಟ್ಲಿ. 2ನೇ ಸ್ಟೇಟ್ಮೆಂಟ್ ಮತ್ತು 3ನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ತಾ ಹೋದಾಗ ಇಲ್ಲಿ ಸಮತಲ ದರ್ಪಣವು ಒಂದು ವಸ್ತುವಿನ ಏಕ ಪ್ರತಿಬಿಂಬವನ್ನು ಮೂಡಿಸುತ್ತದೆ. ರೈಟ್, ಇದು ಸರಿ ಅಂತ ಕನ್ಸಿಡರ್ ಮಾಡ್ಬೋದು. 2 ಸಮತಲ ದರ್ಪಣಗಳ ನಡುವಿನ ಕೋನವನ್ನು ಬದಲಾಯಿಸುವುದರಿಂದ ಒಂದು ವಸ್ತುವಿನ ಬಹುಸಂಖ್ಯೆಯ ಪ್ರತಿಬಿಂಬವನ್ನು ಪಡೆಯಬಹುದು ಅಂತ ಹೇಳಿದ. ಸೊ ಇಲ್ಲಿ ಏನಾಗಿದೆ, 1ನೇ ಹೇಳಿಕೆ ತಪ್ಪಾಗಿದೆ. ಅವರು ಸರಿಯಾಗಿರ್ತಕ್ಕಂಥ ಉತ್ತರ ಐಡೆಂಟಿಫೈ ಮಾಡೋದ್ರಿಂದ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಕಾರಣ ಏನು ಅಂದರೆ 2ನೇ ಸ್ಟೇಟ್ಮೆಂಟ್ 3ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ, 1ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಬಟ್ ಇಂಗ್ಲೀಷಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಆದುದರಿಂದ ಸ್ಟೇಟ್ಮೆಂಟ್ 3 ಅವರು ಇಗ್ನೋರ್ ಮಾಡಿಬಿಟ್ಟಿದ್ದಾರೆ. ಯಾವ ಒಂದು ವಿಭಾಗದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಅಂದರೆ ಇಂಗ್ಲೀಷ್ ವಿಭಾಗದ ಒಂದು ಪ್ರಶ್ನೆ ಪತ್ರಿಕೆ ಪ್ರಿಂಟಿಂಗಲ್ಲಿ. ಸೊ ಆದುದರಿಂದ ಆಪ್ಷನ್ 2 ಇಲ್ಲಿ ಸರಿಯಾಗಿ ಅವರೇ KAN ಅವರೇ ಅಫಿಷಿಯಲ್ ಆಗಿ ಕೊಟ್ಟಿರೋದ್ರಿಂದ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ. ಈ 2 ಸ್ಟೇಟ್ಮೆಂಟ್ ಸರಿಯಾಗುತ್ತೆ, 1ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನೋಡಿ, ಫಿಸಿಕ್ಸ್ ಅಂದ ತಕ್ಷಣ ನಮಗೆ ಲೈಟ್ ಅಂತಕ್ಕಂಥ ಚಾಪ್ಟರ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಲ್ಲಿ ನೀವು ಕಾನ್ವೆಕ್ಸ್ ಮಿರರ್ ಆಗಿರ್ಬೋದು ಅಥವಾ ಕಾನ್ಕೇವ್ ಮಿರರ್ಸ್ಗಳಾಗಿರ್ಬೋದು, ಇವುಗಳ ಬಗ್ಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ತಾವು ತಿಳ್ಕೊಳ್ಬೇಕು. ಸೊ ದಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕಾನ್ಕೇವ್ ನಿಮ್ನ ದರ್ಪಣ, ಕಾನ್ವೆಕ್ಸ್ ಪೀನ ದರ್ಪಣ ಅಂತಲೂ ಕೂಡ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ. 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ರೈಟ್, ಆರ್ಥಿಕತೆಯಲ್ಲಿ ಕುಗ್ಗು ಪ್ರಸರಣ ಅದು ಆ್ಯಕ್ಚುಲಿ ಏನಾಗಬೇಕು, ಡಿಫ್ಲೇಷನ್ ಅಂದ ತಕ್ಷಣ ಅನಪ್ರಸರಣ ಅಂತ ಆಗಬೇಕು. ಬಟ್ ಅವರು ಕುಗ್ಗು ಪ್ರಸರಣ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಸಮಯದಲ್ಲಿ ತಾವೇನು ಮಾಡಬೇಕು, ಇಂಗ್ಲೀಷ್ ಅವತರಣಿಕೆಯಲ್ಲಿರ್ತಕ್ಕಂತಹ ಪೇಪರ್ನ ಒಂದು ಡೆಫಿನೇಷನನ್ನು ಅಥವಾ ಪದವನ್ನು ನೀವು ತೆಗೆದುಕೊಳ್ಬೇಕು. ಹಾಗಾದರೆ ಏನಂತ ಕರಿತೀವಿ, ಡಿಫ್ಲೇಷನ್ ಅಂತ ಕರಿತೀವಿ ಅದಕ್ಕೆ. ಸೊ ಇಲ್ಲಿ ಡಿಫ್ಲೇಷನ್ ಪ್ರವೃತ್ತಿಯ ಸಂದರ್ಭದಲ್ಲಿ ಸರ್ಕಾರ ತೆರಿಗೆ ದರ ಹೆಚ್ಚಿಸಬೇಕು ಅಂತ ಮೊದಲನೇ ಸ್ಟೇಟ್ಮೆಂಟ್ ಇದೆ. ತೆರಿಗೆ ಹೇಳಿಕೆ 2 ತೆರಿಗೆಯ ಕೋಶೀಯ ನೀತಿಯ ಪ್ರಮುಖ ಸಾಧನವಾಗಿದೆ ಅಂತೇಳಿದೆ. 2 ಸ್ಟೇಟ್ಮೆಂಟನ್ನು ಅವಲೋಕನ ಮಾಡಿದಾಗ ನಮಗೆ ಸ್ಟೇಟ್ಮೆಂಟ್ 1 ಇದೆಯಲ್ಲ ಅದು ತಪ್ಪಾಗ್ತಾ ಹೋಗುತ್ತೆ. ಸೊ ಆದುದರಿಂದ 2ನೇ ಸ್ಟೇಟ್ಮೆಂಟ್ ಅಂದರೆ 2ನೇ ಆಪ್ಷನ್ ನಮಗೆ ಸರಿ ಆಗ್ತಾ ಹೋಗುತ್ತೆ. ಕೋಶೀಯ ನೀತಿಯ ಪ್ರಮುಖ ಸಾಧನ. ನೋಡಿ, ಕೋಶೀಯ ನೀತಿಗೆ ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ, ಫಿಸ್ಕಲ್ ಪಾಲಿಸಿ ಅಂತೇಳಿ ಕರಿತೀವಿ. ಓಕೆನಾ. ಈ ಫಿಸ್ಕಲ್ ಪಾಲಿಸಿಯ ಪ್ರಮುಖ ನೀತಿ ಯಾವುದು, ತೆರಿಗೆ. ಓಕೆ, ಇದು ಅಬ್ಸಲ್ಯೂಟ್ಲಿ ನಮಗೆ ಗೊತ್ತಿರುವಂಥ ಮಾಹಿತಿ. ಆದುದರಿಂದ 2ನೇ ಸ್ಟೇಟ್ಮೆಂಟ್ ಸರಿಯಾದರೆ ಆರ್ಥಿಕತೆಯಲ್ಲಿ ಡಿಫ್ಲೇಷನ್ ಪ್ರವೃತ್ತಿ ಸಂದರ್ಭದಲ್ಲಿ ಏನು ಡಿಫ್ಲೇಷನ್ ಈ ಹಿಂದಿನ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ವಸ್ತುವಿನ ಬೆಲೆ ಅಂತಕ್ಕಂಥದ್ದು ಕಡಿಮೆ ಆಗುವುದು, ಹಣದ ಮೌಲ್ಯ ಹೆಚ್ಚಾಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಅನಪ್ರಸರಣ ಡಿಫ್ಲೇಷನ್ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ಅವರೇನು ಮೆನ್ಷನ್ ಮಾಡಿದ್ದಾರೆ, ಆ ವಸ್ತುವಿನ ವ್ಯಾಲ್ಯೂ ಕಡಿಮೆ ಆದಂತಹ ಸಂದರ್ಭದಲ್ಲಿ, ಹಣದ ಮೌಲ್ಯ ಹೆಚ್ಚಾದಂತಹ ಸಂದರ್ಭದಲ್ಲಿ ತೆರಿಗೆ ದರ ಹೆಚ್ಚಿಸಿದಾಗ ಜನರು ಯಾರು ಕೊಂಡುಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಇದೊಂದು ಅನಾಗರಿಕವಾಗಿರ್ತಕ್ಕಂತಹ ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಕ್ರಮ ಅಂತ ಹೇಳ್ಬೋದು. ಹೇಳಿಕೆ 1 ತಪ್ಪಾಗುತ್ತೆ, ಹೇಳಿಕೆ 2 ಸರಿಯಾಗುತ್ತೆ. ವಿತ್ ದಟ್ ಐಡಿಯಾ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಉತ್ತರ.
ಮುಂದಿನ ಪ್ರಶ್ನೆ ಗಮನಿಸಿ. ಒಂದು ವಸ್ತುವನ್ನು ಗುರುತ್ವಕ್ಕೆ ವಿರುದ್ಧವಾಗಿ ಬಿಂದು ಎ ನಿಂದ ಬಿಂದು ಬಿಗೆ 4 ವಿವಿಧ ದಾರಿಗಳಲ್ಲಿ ಎತ್ತಿರುವುದನ್ನು ತೋರಿಸಲಾಗಿದೆ. ಸೊ ಇಲ್ಲಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. 37ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ, ವಸ್ತುವನ್ನು ಎತ್ತಲು ಮಾಡಿದ ಕೆಲಸ 4 ಸಂದರ್ಭಗಳಲ್ಲೂ ಸಮನಾಗಿರುತ್ತದೆ. 4 ಸಂದರ್ಭ ನೋಡಿಬೇಕಿದೆ. ವಸ್ತುವನ್ನು ಎತ್ತೋದಕ್ಕೆ ಸೇಮ್ ಆಗಿರ್ತಕ್ಕಂತಹ ಒಂದು ಕೆಲಸನೂ ಬೇಕಾಗ್ತಾ ಹೋಗುತ್ತೆ, ಸೇಮ್ ಆಗಿರ್ತಕ್ಕಂಥ ವರ್ಕ್ ಆಗಿದೆ. ಬಟ್ ಬಿ ಮತ್ತು ಸಿ ಸಂದರ್ಭದಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿರುತ್ತದೆ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಎನಲ್ಲಿ ಮಾಡಿದ ಕೆಲಸ ಕನಿಷ್ಠವಾಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಡಿನಲ್ಲಿ ಮಾಡಿದ ಕೆಲಸ ಗರಿಷ್ಠವಾಗಿರುತ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ವಸ್ತುವನ್ನು ಎತ್ತಲು ಮಾಡಿರ್ತಕ್ಕಂಥ ಕೆಲಸ 4 ಸಂದರ್ಭಗಳಲ್ಲಿ ಕೂಡ ಸಮನಾಗಿರುತ್ತೆ. ನೆನ್ಪಿಟ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಬೌನ್ಸರ್ ಪ್ರಶ್ನೆಗಳು ಬಂದ್ಬಿಡ್ತವೆ. ಆದುದರಿಂದ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಡೋದು ಒಳ್ಳೆಯದಂತ ನನ್ನ ಅನಿಸಿಕೆ. ನೀರಿನ ಘನೀಕರಣ ಬಿಂದು ಮತ್ತು ಕುದಿಯುವ ಬಿಂದು ಬೇರೆ ಬೇರೆ ತಾಪಮಾನಗಳಲ್ಲಿ ಕೆಳಕಂಡಂತಿವೆ. ಕೆಮಿಸ್ಟ್ರಿ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ಕ್ವಾಲಿಟಿ ಕ್ವಶನ್ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಐಡೆಂಟಿಫೈ ಮಾಡೋದಾದರೆ, ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಆ್ಯಂಡ್ ಸಿ ಅಂತೇಳಿದೆ ನೋಡಿ. ಆಪ್ಷನ್ 4ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಡಗಿದೆ. ಆದರೆ ತಪ್ಪಾಗಿರ್ತಕ್ಕಂಥದ್ದು ಫ್ಯಾರನೀಟ್. ಅದರಲ್ಲೂ ಕೂಡ ಘನೀಕರಣ ಬಿಂದು ಕರೆಕ್ಟ್ ಇದೆ. ಕುದಿಯುವ ಬಿಂದುವಿನಲ್ಲಿ 212 ಫ್ಯಾರನೀಟ್ ಕೊಡೋದ್ರ ಬದಲು 222 ಫ್ಯಾರನೀಟ್ ಕೊಟ್ಬಿಟ್ಟಿದ್ದಾನೆ. ಸೊ ಆದುದರಿಂದ ತುಂಬ ಕೇರ್ಫುಲ್ಲಾಗಿ ಎಕ್ಸಾಮನ್ನು ತಾವು ಬರೀರಿ. ಈ ರೀತಿಯಾಗಿರ್ತಕ್ಕಂಥ ಡೆನಾಮಿನೇಷನ್ಸ್ಗಳನ್ನು, ಮೆಜರ್ಮೆಂಟ್ಸ್ಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ. ಮುಂದಿನ ಪ್ರಶ್ನೆ ಗಮನಿಸಿ. ಲಘು ಪಾನೀಯಗಳನ್ನು ಸಾಧಾರಣವಾಗಿ ಪೆಟ್ ಬಾಟಲಿಗಳಲ್ಲಿ ತುಂಬಿಸಿಡಲಾಗುತ್ತದೆ. ಪೆಟ್ನ ಪೂರ್ಣ ರೂಪವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಆ್ಯಕ್ಚುಲಿ ಇದನ್ನು 2023ರ IAS ಎಕ್ಸಾಮಲ್ಲೂ ಕೂಡ, ಅಂದರೆ ವಿಚ್ ಇಸ್ ನಥಿಂಗ್ ಬಟ್ UPSC ಎಕ್ಸಾಮಲ್ಲೂ ಕೂಡ ಕೊಟ್ಟಿದ್ದರು. ನಂತರದಲ್ಲಿ KS ಎಕ್ಸಾಮಲ್ಲೂ ಕೂಡ, ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ 2024ರ KS ಎಕ್ಸಾಮಲ್ಲೂ ಈ ಪ್ರಶ್ನೆ ಕೇಳಿದ್ರು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಐಡೆಂಟಿಫೈ ಮಾಡಿದಾಗ ಪಾಲಿ ಇಥಲೀನ್ ಟೆರಿಪ್ತಲೀನ್ ಅಂತೇಳಿ ಯಾವ ಆಪ್ಷನಲ್ಲಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ವಿತ್ ದಟ್ ಐಡಿಯಾ ಆಪ್ಷನ್ ಎ ಸರಿ ಅಂತ ಕನ್ಸಿಡರ್ ಮಾಡ್ಬೋದಾಗತ್ತೆ. ಮುಂದಿನ ಪ್ರಶ್ನೆಗೆ ಜಂಪಾಗಿ ಈ ಕೆಳಕಂಡ ಹೇಳಿಕೆಗಳನ್ನು ಓದಿರಿ ಅಂತೇಳಿದ. ಸೊ ಇಲ್ಲಿ CO2 ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಅಂತ ಕನ್ಸಿಡರ್ ಮಾಡ್ಬೋದಾಗತ್ತೆ. ಅರ್ಥ ಆಗ್ತಿದೆ ನಿಮಗೆ. ನಂತರದಲ್ಲಿ ನಮಗೆ CFC ಕ್ಯಾನ್ ಕಾಸ್ ಓಝೋನ್ ಡಿಗ್ರೇಡೇಷನ್ ಅಂತೇಳಿದೆ, ಎರಡನೇ ಆಪ್ಷನ್. ಅದನ್ನು ಕನ್ನಡದಲ್ಲಿ ಓದ್ತೀನಿ, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. CFCಗಳು ಓಜೋನ್ ಪದರದ ದುರ್ಬಲಗೊಳ್ಳುವಿಕೆಗೆ ಕಾರಣವಾಗಬಹುದು. 2 ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ನಾವು ಅವಲೋಕನ ಮಾಡಿದಾಗ ಸರಿ ಇದೆ ಅಂತ ನಿಮಗೆ ಗೊತ್ತಾಗ್ತಿದೆ. 3 ಮೈಲ್ ದ್ವೀಪವನ್ನು ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಬಂಧಿಸಿದ್ದು. ಇದು ಸ್ವಲ್ಪ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತಲೂ ಕೂಡ ಹೇಳ್ಬೋದು. ಹಸಿರುಮನೆ ಅನಿಲ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕ ಸೇರ್ಪಡೆಯಿಂದ ಉಂಟಾಗುತ್ತದೆ ಅಂತೇಳಿದೆ. ಇಂಗ್ಲೀಷ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಡ್ಯೂ ಟು ದ ರಿಲೀಸ್ ಆಫ್ ಆಗ್ರೋಕೆಮಿಕಲ್ಸ್ ಇನ್ ಟು ದ ವಾಟರ್ ಅಂತೇಳಿದೆ. ಇದು ಒಂದು ರೀತಿಯಾಗಿರ್ತಕ್ಕಂಥ ಅನ್ಫೇರ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಇದನ್ನು ಫೇರ್ ಸ್ಟೇಟ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ಇಲ್ಲಾಜಿಕಲ್ ಅಥವಾ ಅನ್ಸೈಂಟಿಫಿಕ್ ಸ್ಟೇಟ್ಮೆಂಟ್ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಕೃಷಿ ತ್ಯಾಜ್ಯದಿಂದ ಉಂಟಾಗ್ತಕ್ಕಂಥ ತ್ಯಾಜ್ಯ ಹಸಿರುಮನೆ ಅನಿಲಗಳಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಆಪ್ಷನ್ ಡಿ ಇಸ್ ಗನ್. ವಿತ್ ದಟ್ ಐಡಿಯಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ದಟ್ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ನೋಡ್ಕೊಳ್ಳೋಣ. ಹೇಳಿಕೆ 1, ಹೇಳಿಕೆ 2. ಆ್ಯಸಿಡ್ ಮಳೆಯಲ್ಲಿ pH 5.6ಗಿಂತ ಕಡಿಮೆ ಇರುತ್ತದೆ, ವಿಚ್ ಇಸ್ ಅ ವ್ಯಾಲಿಡ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ನಂತರದಲ್ಲಿ ಆ್ಯಸಿಡ್ ಮಳೆಯಲ್ಲಿ ನೈಟ್ರಿಕ್ ಆ್ಯಸಿಡ್ ಮತ್ತು ಸಲ್ಫ್ರಿಕ್ ಆ್ಯಸಿಡ್ನಂಥ ಆ್ಯಸಿಡ್ಗಳನ್ನು ಒಳಗೊಂಡಿರುತ್ತದೆ. 2 ಸ್ಟೇಟ್ಮೆಂಟ್ಗಳು ಕೂಡ ನೀವು ನೋಡಿದಂತಹ ಸಂದರ್ಭದಲ್ಲಿ ಜನರಿಕ್ ಸ್ಟೇಟ್ಮೆಂಟ್ ಆಗಿದ್ದಾವೆ ಅಂತ ಹೇಳ್ಬೋದಾಗುತ್ತೆ. ಸೊ ಜನರಿಕ್ ಸ್ಟೇಟ್ಮೆಂಟ್ ಯಾವಾಗಲೂ ಕೂಡ 100% ರೈಟ್ ಇರ್ತವೆ. ಆದುದರಿಂದ 2 ಸ್ಟೇಟ್ಮೆಂಟ್ ಸರಿ ಇದೆ. 2 ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಆಪ್ಷನಿಗೆ ಬಂದ್ಬಿಡಿ. ಕಾರಣ ಏನಂದರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿದ್ದಾವೆ. 2ನೇ ಹೇಳಿಕೆ 1ನೇ ಹೇಳಿಕೆಯನ್ನು ವಿವರಿಸುತ್ತದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಹೇಳಿಕೆ 2. ರೈಟ್. ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ ಅಂತೇಳಿದೆ. ಆ್ಯಕ್ಚುಲಿ ಮೊದಲನೇ ಸ್ಟೇಟ್ಮೆಂಟ್ ನೀವು ನೋಡಿದ ತಕ್ಷಣ ಏನು ಮಾಡ್ಬೋದು? ತಪ್ಪು ಅಂತ ಹೇಳ್ಬೋದು. ರೋಧಕತೆಯು ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ ಅಂತೇಳಿದೆ. ಇದು 2ನೇ ಸ್ಟೇಟ್ಮೆಂಟ್ ಆಗುತ್ತೆ. 2ನೇ ಸ್ಟೇಟ್ಮೆಂಟ್ ಸರಿ ಇದೆ. ರೋಧಕತೆ ಅಂತಕ್ಕಂಥದ್ದು ವಿಚ್ ಇಸ್ ನಥಿಂಗ್ ಬಟ್ ರೆಸಿಸ್ಟಿವಿಟಿ ಆಫ್ ಅ ಸಬ್ಸ್ಟಾನ್ಸಸ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಆಫ್ ದ ಸಬ್ಸ್ಟಾನ್ಸ್ ಅಂತಲೂ ಕೂಡ ಹೇಳ್ಬೋದು.
ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದನ್ನು ನೋಡಿದ ತಕ್ಷಣ ನೀವು ಆಪ್ಷನ್ 4ಗೆ ಹೋಗ್ಬಿಡಿ. ಯಾಕಂದರೆ ಮೊದಲನೇ ಹೇಳಿಕೆ ತಪ್ಪಿದೆ, ಎರಡನೇ ಹೇಳಿಕೆ ಸರಿ ಇದೆ. ಆದುದರಿಂದ ನಾಲ್ಕನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ ಸರಿಯಾಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಗಮನಿಸಿ. ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗುಡ್ಡೆಗಳ ಹೊರಳಿಸುವಿಕೆ, ಕೂದಲು ನಿಮಿರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಇವುಗಳು ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದಾಗಿದ್ದು ಇದಕ್ಕೆ ಕಾರಣವಾದ ರಸದೂತಗಳೆಂದರೆ ಅಂತ ಪ್ರಶ್ನೆ ಇದೆ. ಸೊ ಒಂದು ರೀತಿಯಾಗಿರ್ತಕ್ಕಂಥ ಹಾರ್ಮೋನ್ ಅಂತಲೂ ಕೂಡ ಕರೀತೀವಿ. ಅಡ್ರಿನಲಿನ್, ನೊರಾಡನಲಿನ್ ಅಂತೇಳಿದೆ ನೋಡಿ, ಇದು ಸರಿ ಆಗ್ತಾ ಹೋಗುತ್ತೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಂದರೆ ಯಾವುದಾದ್ರೂ ಒಂದು ಆಶ್ಚರ್ಯಕರವಾಗಿರ್ತಕ್ಕಂತಹ ಡೋಪಮಿನ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಇನ್ಸಿಡೆಂಟ್ ಆದಾಗ ನಮ್ಮ ಮೈ ಮೇಲಿರ್ತಕ್ಕಂತಹ ಕೆಲವು ಕೂದಲುಗಳು ನೇಮಿರುತ್ತವೆ, ಕಣ್ಣುಗುಡ್ಡೆಗಳು ಹೊರಳ್ತವೆ, ರೈಟ್, ಜಾಗೃತವಾಗಿರ್ತಕ್ಕಂಥ ಸ್ಥಿತಿ ಆಗುತ್ತೆ, ಬೆವರುವಿಕೆ ಉಂಟಾಗ್ತಾ ಹೋಗುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಅಥವಾ ಎಲ್ಲ ಗುಣಲಕ್ಷಣಗಳೇನು ಪ್ರದರ್ಶನ ಮಾಡ್ತಾರವಲ್ಲ, ಯಾವ ಸಂದರ್ಭದಲ್ಲಿ ಅದಕ್ಕೆ ಕಾರಣವಾಗ್ತಕ್ಕಂಥ ಹಾರ್ಮೋನ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಇಲ್ಲಿ ಸೊ ದ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಅಡ್ರಿನಾಲಿನ್ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ನೀವು ಬಯಾಲಜಿಯಲ್ಲಿ ಓದೇ ಇರ್ತೀರ, ರೈಟ್. ಮುಂದಿನ ಪ್ರಶ್ನೆ. ಈ ಕೆಳಗಿನವನ್ನು ಹೊಂದಿಸಿ ಬರೆಯಿರಿ ಅಥವಾ ಎರಡನ್ನೂ ಕೂಡ ಸೇರಿಸ್ಬಿಟ್ಟು ಬರೀಬೇಕು. ಒಂದು ಭಾಗದಲ್ಲಿ ನಮಗೆ ರೋಗ ಕೊಟ್ಟಿದ್ದರೆ ಇನ್ನೊಂದು ಭಾಗದಲ್ಲಿ ಈ ರೋಗ ಯಾವುದರ ಒಂದು ಡಿಫಿಷಿಯನ್ಸಿಯಿಂದ ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸೊ ಗಾಯ್ಟರ್ ಅಂದ ತಕ್ಷಣ ನಮಗೆಲ್ಲ ಗೊತ್ತಿದೆ, ಚಿಕ್ಕ ವಯಸ್ಸಿಂದಲೂ ನಾವು ಓದ್ಕೊಂಡು ಬಂದಿದ್ವಿ. ಅಯೋಡಿನ್ ಇಸ್ ದ ರೈಟ್ ಒನ್. ಸೊ ವಿತ್ ದಟ್ ಐಡಿಯಾ ಆಪ್ಷನ್ನು ನಿಮಗೆ ಮೊದಲನೇ ಆಪ್ಷನ್ ನಾಲ್ಕನೇ ಆಪ್ಷನ್ ಅಂತ ಗೊತ್ತಾಗಿದ್ದ ತಕ್ಷಣ ಈಸಿಯಾಗಿ ನೀವು ಆಪ್ಷನ್ ಬಿ ಅನ್ನು ಎಲಿಮಿನೇಟ್ ಮಾಡಿ, ಮೂರನೇ ಆಪ್ಷನ್ನ ಎಲಿಮಿನೇಟ್ ಮಾಡಿ, ಆಪ್ಷನ್ 2 ಎಲಿಮಿನೇಟ್ ಮಾಡಿ, ಆಪ್ಷನ್ 4 ಎಲಿಮಿನೇಟ್ ಮಾಡಿ. ಇದಕ್ಕಿಂತ ಈಸಿ ಕ್ವಶನ್ ಯಾವುದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದುದರಿಂದ ಆಪ್ಷನ್ನೇ ಸರಿಯಾಗ್ತಕ್ಕಂಥ ಉತ್ತರವಾಗುತ್ತೆ. ಆದರೂ ಕೂಡ ನೀವು ಎರಡನೇ ಸ್ಟೇಟ್ಮೆಂಟನ್ನು ನೋಡಬೇಕಾಗುತ್ತೆ. ಅಂದರೆ ಈ ಸ್ಟೇಟ್ಮೆಂಟ್ ಆಕ್ರೋಮೆಗಾಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಬೆಳವಣಿಗೆ ರಸದೂತಕ್ಕೆ ಸಂಬಂಧಪಟ್ಟಿದೆ. ಅಂದರೆ ಬೆಳವಣಿಗೆ ಗ್ರೋತ್ ಹಾರ್ಮೋನ್ ಅಂತಲೂ ಕೂಡ ಕರಿತೀವಿ. ಡಯಾಬಿಟಿಕ್ ಇನ್ಸಿಪಿಡಸ್ ಅಂತಕ್ಕಂಥದ್ದು ವಾಸೋಪ್ರೆಸಿನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ಡಯಾಬಿಟಿಸ್ ಮೆಲ್ಲಿಟಸ್ ಅಂತಕ್ಕಂಥದ್ದು ಇನ್ಸುಲಿನ್ಗೆ ಕೊರತೆಯಿಂದ ಉಂಟಾಗ್ತಕ್ಕಂಥದ್ದು ಡಯಾಬಿಟಿಸ್ ಅಂತ ಕೂಡ ಕರಿತೇವೆ. ಇದು ಸಕ್ಕರೆ ಕಾಯಿಲೆ ಅಂತಲೂ ಕೂಡ ಕರಿತೀವಿ. ಮಾಲಿನ್ಯವನ್ನು ಆದುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಾವು ಐಡೆಂಟಿಫೈ ಮಾಡಿದ್ವಲ್ವ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಾಲಿನ್ಯವನ್ನು ಕಡಿಮೆ ಮಾಡಲು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ನಿಷ್ಕಾಸದಿಂದ ಕಣರೂಪಿ ವಸ್ತುಗಳನ್ನು ತೆಗೆದುಹಾಕಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಉಪಯೋಗಿಸಬಹುದಾಗಿದೆ? 45ನೇ ಪ್ರಶ್ನೆಗೆ ಎಲೆಕ್ಟ್ರೋಸ್ಕೋಪಿಕ್ ಪ್ರೆಸಿಪಿಟೇಟರ್ ಅಂತ ಹೇಳಿದ್ರೆ ಅಂತೇಳಿದೆಯಲ್ಲ, ಸ್ಥಾಯಿ ವಿದ್ಯುತ್ ಒತ್ತಾರಕ ಅಂತೇಳಿದೆಯಲ್ಲ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. ಅವರು ಥರ್ಮಲ್ ಪವರ್ ಪ್ಲ್ಯಾಂಟ್ ಬಗ್ಗೆ ಕೇಳಿರುವಂಥದ್ದು. ಇದನ್ನು ಕನ್ನಡದಲ್ಲಿ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದ ನಿಷ್ಕಾಸ ಕಣರೂಪಿ ವಸ್ತುಗಳು, ಥರ್ಮಲ್ ಪವರ್ ಪ್ಲ್ಯಾಂಟ್ ಇನ್ ಆರ್ಡರ್ ಟು ರೆಡ್ಯೂಸ್ ಪೊಲ್ಯೂಷನ್ ಅಂತೇಳಿದರೆ ಸ್ಥಾಯಿ ವಿದ್ಯುತ್ ಒತ್ತಾರಕ, ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಅಂತ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥದ್ದು. ನದಿಗಳು ಕೊಟ್ಟಿದ್ದಾನೆ, ಉಪನದಿಗಳು ಕೊಟ್ಟಿದ್ದಾನೆ. ಪಟ್ಟಿ 1 ಪಟ್ಟಿ 2 ನಾವು ಹೊಂದಿಸಿ ಬರೀಬೇಕಾಗತ್ತೆ. ಇಲ್ಲಿ ಕಾವೇರಿ ಅಂದ ತಕ್ಷಣ ನೀವು ಎಲ್ಲಿಗೆ ಡೈರೆಕ್ಟ್ ಹೋಗಬೇಕು? ನಾವು ಈ ಯೂಟ್ಯೂಬ್ ಕ್ಲಾಸಲ್ಲಿ ಏನು 1000 MCQs ಚಾಲೆಂಜ್ ಅಂತೇಳಿ ಮಾಡಿದ್ದಲ್ವ KAS ಎಕ್ಸಾಮಿಗೆ, ಸೊ ಆ ಒಂದು ವಿಭಾಗದಿಂದ ಸುಮಾರು ಪ್ರಶ್ನೆ ಬಂದಿದೆ. ಈ ಪ್ರಶ್ನೆನೂ ಕೂಡ ಅದೇ ಒಂದು ಸೀರೀಸಿಂದನೂ ಕೂಡ ಬಂದಿದೆ. ಜಸ್ಟ್ ನಿಮಗೆ ಎಕ್ಸಾಂಪಲನ್ನು ಕೊಟ್ಟೆ. ಹಾರಂಗಿ ಹೇಮಾವತಿ ಕಬಿನಿ ಅಂತೇಳಿದೆಯಲ್ಲ, ಇದು ಕಾವೇರಿ ನದಿ ಉಪನದಿ ಅಂತ ಹೇಳ್ಬೋದು. ಗೋದಾವರಿ ನದಿ ಅಂದ ತಕ್ಷಣ ನಮ್ಮದೇ ಕ್ರಿಯೇಟಿವ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಗೋದಾವರಿ ನದಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಗೋದಾವರಿ ನದಿಗೆ ಸಂಬಂಧಪಟ್ಟಂತೆ ಮಾಡಿದ್ದೇನೆ. ಗೋದಾವರಿ ನದಿಯಲ್ಲಿ ಉಪನದಿಗಳು, ಅಲ್ಲಿ ಕಟ್ಟಿರ್ತಕ್ಕಂಥ ಬ್ಯಾಂಕುಗಳು, ಜಲವಿದ್ಯುತ್ ಯೋಜನೆಗಳು ಯಾವ ರಾಜ್ಯದ ಮೂಲಕ ಹರಿಯುತ್ತೆ, ಇಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳ ಯಾವುದು, ಎಲ್ಲದನ್ನೂ ಕೂಡ ಮೆನ್ಷನ್ ಮಾಡಿದೆ ಸರ್. ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನೀವು ನದಿಗಳಿಲ್ಲದೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಕ್ಕೆ ಅಸಾಧ್ಯ. ಗೋದಾವರಿ ಅಂದಿದ ತಕ್ಷಣ ಡೈರೆಕ್ಟಾಗಿ ಎಲ್ಲಿಗೆ ಹೋಗ್ಬಿಡಿ, ಮಾಂಜ್ರಾಗೆ ಹೋಗ್ಬಿಡಿ. ಯಾಕಂದರೆ ಮಾಂಜ್ರಾ ಕರ್ನಾಟಕದಲ್ಲೂ ಹರಿಯುತ್ತೆ, ಮಹಾರಾಷ್ಟ್ರ ವಿಭಾಗದಲ್ಲೂ ಕೂಡ ಹರಿಯುತ್ತೆ. ಸೊ ಬಿಗೆ 1 ಅಂತ ಐಡೆಂಟಿಫೈ ಮಾಡಿದ ತಕ್ಷಣ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 2 ಅಂತ ಹೇಳ್ಬೋದು, ರೈಟ್.
ಆದರೂ ಕೂಡ ಸಿ ಆಪ್ಷನನ್ನು, ಮೂರನೇ ಆಪ್ಷನ್ ನರ್ಮದಾ ಅಂತಕ್ಕಂಥದ್ದು ಏನಿದಿಲ್ಲ ಇದು ಬಂದ ತಕ್ಷಣ ಇರಾನ್, ಬರ್ನಾ, ಶಕರ್ ಅಂತೇಳಿದೆ. ಕೃಷ್ಣಾ ನದಿ ಅಂದ ತಕ್ಷಣ ನೀವೆಲ್ಲ ಹೋಗಬೇಕು, ಕೃಷ್ಣ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೊಯ್ನಾ ಡ್ಯಾಮ್, ಘಟಪ್ರಭಾ, ಭೀಮಾ ಇವೆಲ್ಲವೂ ಕರ್ನಾಟಕದಲ್ಲಿ ಬರುತ್ತೆ. ಮಹಾರಾಷ್ಟ್ರದಲ್ಲಿ ಕೊಯ್ನಾ ಡ್ಯಾಮನ್ನು ಕಟ್ಟಿದ್ದೇವೆ. ಇದು ಭೂಕಂಪಕ್ಕೆ ಅನಾಹುತವಾಗಿರ್ತಕ್ಕಂಥ ಒಂದು ಡ್ಯಾಮ್ ಅಂತಲೂ ಕೂಡ ಇದೆ. ಈ ರೀತಿಯಾಗಿ ತಾವು ಅನಾಲಿಸಿಸನ್ನು ಮಾಡಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ರಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ, ಡ್ಯಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ, ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳೇನಿದಾವಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ. ರೈಟ್. ನೋಡಿ, ಒಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ ಕ್ರಿಯೇಟಿವ್ IAS ವತಿಯಿಂದ. ಯಾರೆಲ್ಲ KS ಪ್ರಿಲಿಮ್ಸ್ಗೆ ತಯಾರಿನ ನಡೆಸ್ತಾ ಇದ್ರು, ಮಿಷನ್ ದಿವ್ಯಾಸ್ತ್ರ ಅಡಿಯಲ್ಲಿ ಇದೇ ತಿಂಗಳು 13/10/2024 ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಮುಂದಿನ ಪ್ರಶ್ನೆ, ಸಮಶೀತೋಷ್ಣ ಹುಲ್ಲುಗಾವಲಿಗೆ ಸಂಬಂಧಿಸಿದಂತೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತೇಳಿದೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಪ್ರಶ್ನೆಯನ್ನು ಒಂದು ಬಾರಿ ಗಮನಿಸಿ. ಸವನ್ನಾ ಕಾಂಪೋಸ್ ಲಯನೋಸ್, ಪಾಂಪಾಸ್ ಪ್ರೈರಿ ಡೌನ್, ಸವನ್ನಾ ಪ್ರೈರಿ ವೈಲ್ಡ್, ವೈಲ್ಡ್ ಸವನ್ನಾ ಕಾಂಪೋಸ್ ಅಂತೇಳಿದೆ. ಅವ್ರು ಏನು ಹೇಳಿದೆ ಅಂದರೆ ಕರೆಕ್ಟ್ ನೇಮ್ಸ್ ಆಫ್ ಟೆಂಪೊರೇಟ್ ಗ್ರಾಸ್ಲ್ಯಾಂಡ್ ಫ್ರಮ್ ದ ಫಾಲೋಯಿಂಗ್ ಗ್ರೂಪ್ಸ್, ಅಂದರೆ ಕರೆಕ್ಟ್ ನೇಮ್ ಅಂದರೆ ಟೆಂಪೊರೇಟ್ ಗ್ರಾಸ್ಲ್ಯಾಂಡ್ ಅಂತ ಹೇಳಿದೆ. ಅಂದರೆ ಉಷ್ಣವಲಯದಲ್ಲಿರ್ತಕ್ಕಂತಹ, ಅಂದರೆ ಸಮಶೀತೋಷ್ಣ ವಲಯದಲ್ಲಿರ್ತಕ್ಕಂತಹ ಏನು ಹುಲ್ಲುಗಾವಲುಗಳು ಅಂತೇನಿದೆಯಲ್ಲ ಇದನ್ನು ನಾವೇನಂತ ಕರಿತೀವಿ, ಗ್ರಾಸ್ಲ್ಯಾಂಡ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಯಾವುದು ಅಂತೇಳಿ ಐಡೆಂಟಿಫೈ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಬಿ ಆಪ್ಷನ್ ಏನಿದೆ ನೋಡಿ, ಪಂಪಾಸ್ ಪ್ರೈರಿ ಡೌನ್ಸ್ ಅಂತೇಳಿದಿಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಸವನ್ನಾ ಪ್ರೈರಿ ಆ್ಯಂಡ್ ವೈಲ್ಡ್ ಅಂತಲೂ ಕೂಡ ಕರಿತೇವೆ. ವಿತ್ ದಟ್ ಐಡಿಯಾ ನಾವು ಯಾವುದು ಸರಿ ಅಂತೇಳಿ ಐಡೆಂಟಿಫೈ ಮಾಡ್ಬೋದು. ಇಲ್ಲೇ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಬಿ ಮಾತ್ರ ಸರಿ. ಟೆಂಪೊರೇಟ್ ಗ್ಲಾಸ್ಲ್ಯಾಂಡ್ ಬಗ್ಗೆ ಅವ್ರು ಕೇಳಿದ್ದಾರೆ, ಟ್ರಾಪಿಕಲ್ ಗ್ಲಾಸ್ಲ್ಯಾಂಡ್ ಬಗ್ಗೆ ಅಲ್ಲ. ರೋಗ ನಿರೋಧಕ ಹೈಬ್ರಿಡ್ ಸಸಿ ತಳಿಗಳಿಗೆ ಸಂಬಂಧಿಸಿದಂತೆ ರೋಗ ನಿರೋಧಕ ಗೋಧಿ ತಳಿಯಾಗಿದ್ದು, ಬಿ ರೋಗ ನಿರೋಧಕ ಗೋವಿನ ಜೋಳದ ತಳಿಯಾಗಿದ್ದು, ಮತ್ತು ಸಿ ರೋಗ ನಿರೋಧಕ ಮೆಣಸಿನ ತಳಿಯಾಗಿದ್ದು ABC ಗುರುತಿಸಿ ಅಂತೇಳಿದೆ. ಇಲ್ಲಿ 48ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅಫಿಷಿಯಲ್ ಕೀ ಆನ್ಸರ್ ಎ ಯಮಗರಿ, ಬಿ ಪೂಸಾ ಕೋಮಲ್, ಸಿ ಪೂಸಾ ಸದಾ ಬಹಾರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಬೇಕಂತೆ. ಮೊದಲನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಮೇಲೆ ಜಾರಿಸು, ಸ್ಲೈಡ್ ಉದಕ್ಕಿಂತ ಉರುಳಿಸುವುದು ಸದಾ ಸುಲಭವಾಗಿರ್ತಕ್ಕಂಥದ್ದು. ಓಕೆ, ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಉರುಳಿಸುವಿಕೆಯ ಘರ್ಷಣೆಯು ಜಾರಿಸುವಿಕೆಯ ಘರ್ಷಣೆಗಿಂತ ಸಣ್ಣದಾಗಿರುತ್ತದೆ ಅಂತೇಳಿದೆ. ಇದು ನಿಮಗೆ ಎರಡೂ ಸ್ಟೇಟ್ಮೆಂಟ್ ಸರಿಯಾಗಿರ್ತಕ್ಕಂಥ ಉತ್ತರವನ್ನೇ ಅವರು ಕೊಟ್ಟಿದ್ದಾರೆ. ಆದುದರಿಂದ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ತುಕ್ಕು ಹಿಡಿಯುವುದನ್ನು ತಪ್ಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಅದು ಹಣವನ್ನು ಉಳಿಸುತ್ತದೆ ಮಾತ್ರವಲ್ಲ, ಸೇತುವೆ ಕುಸಿದಂತಹ ಅವಘಡಗಳನ್ನು ತುಕ್ಕು ಹಿಡಿದು ಪ್ರಮುಖ ಘಟಕಗಳು ವಿಫಲವಾಗುವುದನ್ನು ತಪ್ಪಿಸುತ್ತದೆ. ಲೋಹ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಈ ಕೆಳಕಂಡ ಯಾವ ಮಾರ್ಗ ಸರಿಯಲ್ಲ ಅಂತ ಕೇಳಿದ್ದಾನೆ. ನೆನ್ಪಿಟ್ಕೊಳ್ಬೇಕು, ಸರಿಯಲ್ಲ. ಲೋಹವನ್ನು ಆ್ಯಸಿಡ್ಯುಕ್ತ ನೀರಿನಲ್ಲಿ ಇರಿಸುವುದು. ಇದನ್ನು ಯಾರಾದರೂ ಮಾಡ್ತಾರೆ ಬುದ್ಧಿವಂತರು. ಆ್ಯಸಿಡ್ಯುಕ್ತ ನೀರಾದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಮೆಟಲ್ ಇದೆಯಲ್ಲ ಅದರ ಒಂದು ಕ್ವಾಲಿಟಿ ಹಾಳಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಅದನ್ನು ನಾವು ರಸ್ಟ್ ಅಂತೇಳಿ ಕೂಡ ಕರಿತೀವಿ. ತುಕ್ಕು ಹಿಡಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಮ್ಲ ಮಳೆಯಿಂದ ಯಾವ ರೀತಿಯಾಗಿ ತಾಜ್ ಮಹಲ್ ಹಾಳಾಗ್ತಾ ಹೋಗುತ್ತೋ ಅದೇ ರೀತಿಯಾಗಿ ಮೆಟಲ್ಲು ಕೂಡ ಹಾಳಾಗ್ತಾ ಹೋಗುತ್ತೆ. ಲೋಹದ ಮೇಲ್ಮೈಗೆ ಪೂರ್ಣವಾಗಿ ಪೇಂಟ್ ಬಳಿಯೋದು, ಇದು ಉತ್ತಮವಾಗಿರ್ತಕ್ಕಂಥ ಒಂದು ಕ್ರಮ ಅಂತ ಹೇಳ್ಬೋದು. ಲೋಹದ ಮೇಲ್ಮೈನಲ್ಲಿ ಜಿಂಕ್ ಜೊತೆಗೆ ಇತರ ಲೋಹಗಳಿಂದ ಆವರಿಸುವುದು ಕರೆಕ್ಟ್ ಇದೆ. ಕಲಾಯಿ ಹಾಕುವುದು ಅಂತಲೂ ಕೂಡ ಕರೀತಾರೆ. ಪುರಾತನ ಸಂಸ್ಕೃತಿಯಲ್ಲಿ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಶೈಲಿ ಆಗಿತ್ತು. ಸೊ ಈ 3 ಸ್ಟೇಟ್ಮೆಂಟುಗಳು ಕೂಡ ಸರಿಯಾಗಿದೆ, ಬಟ್ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ವಿತ್ ದಟ್ ಐಡಿಯಾ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕಾರಣ ಏನಂದರೆ ಅವರು ಸರಿಯಲ್ಲ ಅಂತ ಕೇಳಿದ್ದಾರೆ. ನೋಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.